ನಮಸ್ತೆ ರೀ. ಹಲೋ ನಮಸ್ಕಾರ ಸರ್. ಹೇಳ್ರಿ. ಸರ್ ಅದು ನಮ್ಮದು 25 ಸಾವಿರ ಎಮ್ ಬಿ ಹೆಂಗೆ ರೀ ಸರ್ ಅದು? ಯಾವ್ದು ರೀ? ಎಮ್ ಬಿ ಅಂತ ಹೇಳಿ ಸರ್, ಎಮ್ ಬಿ 25 ಸಾವಿರ ಓದೈತೆ ಅಂತ ಹೇಳಿ. 25,000? ಹ್ಞೂ ರೀ. ಅದು 75 ಸಾವಿರ ಪೈಪ್ಲೈನ್ 25 ಸಾವಿರ ಓದೈತೆ ಅಂತ ಹೇಳಿ ನಾವು. ಅದು ಹೆಂಗೆ ರೀ ಸರ್ ಮತ್ತೆ ಮುಂದೆ? ಮುಂದೆ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ರೀ. ಅಲ್ರಿ ಸರ್, ಐಡಿ ಇಲ್ಲ ಅಂತ ಈಗ ಪಂಚಾಯತಿ ಬಂದಿರಿ, ಐಡಿ ಇಲ್ಲ ಅಂತ ಬಂದ್ರೆ ಮತ್ತೆ ಹೆಂಗೆ ರೀ ಸರ್ ಮುಂದಿನ ಜಾತಿ ನಾವು ಮಾಡ್ಕೊಂಡ್ರೆ ಹೋಗ್ಯಂತಲ್ಲ ಮಾಡಿ. ಅಲ್ಲ ನಾನು ಹೆಂಗೆ ನೀನು ನಾನು ಪೆಡಸಲ್ಲ ಒಂದು ಯಾವ್ದು ಕೇಳ ನಿನ್ನ ನೀನು ಬರೋಣ ಇಲ್ಲಾಂದ್ರೆ ಯುವ ಸಂಬಂಧ ತಕ್ಕ ನೀನು ಹಳೆ ಬಿಡಿ ಇಬ್ಬರು ಬರ್ರಿ. ನಾ ಪಕ್ಕ ಹೇಳ್ತೇನೆ ನೋಡಿ. ನಿಮ್ದು ಎಷ್ಟು ಪ್ರಾಮಾಣಿಕ ಐತಿ ಅನ್ನೋದೇನೈತಿ ನಾಳೆ ತೋರಿಸ್ಬೇಕು. ನಿಮ್ದು ಹೊಲಕ್ಕೆ ನಂಬರ್ ಅವಕ್ಕೆ ರೆಡಿ ಇದೀವಿ ನಾವು. ನಂಬರ್ ಹಿಡಿಬೇಕು ಸೀದಾ ಮತ್ತೆ ಅದೇ ಮಟ್ಟ ಬಿಡ್ತೀನಿ ನಾನು ಹೇಳ್ತೀನಿ ಕೇಳ. ನೀನು ಏಟು ಮಾಡಿದ ಅಲ್ಲಿ ಕಡೆಗಿರಿ ಅನ್ನೋದು ನಾಳೆ ಚಪ್ಪಲಿ ಬಡೋದು ಹೇಳ್ತ ನಾನು. ಎರಡು ಸಿಂಟಲ್ ಇರೋದು ಕಡೆ ಲೌಡಿ ಮಾಡಿ ಇಲ್ಲದಪ್ಪ ಮತ್ತೆ ತಡಿ ಭಾಗ ಹುಚ್ಚಿಟ್ಕೊಂಡು ನಾನು ಸರಿಯಾಗಿ ಇಲ್ಲದ ಅಲ್ಲಿ ಕಡೆಗಿರಿ ವಿಷಯ ಏನೇನು ಮಾಡಿ ನೀನು ಇದು ಯಾವಾಗ ಗೊತ್ತಿಲ್ಲ ನಿಮ್ಗೆ ಯಾವನಿಗೆ ಏನೇನು ಮಾಡ್ತಾನೆ ಅದು ಮುಕ್ಕಳ ನೋಡುವ ಮುಕ್ಕಳ ಫೋಟೋ ಮಾಡ್ತೀವಿ. ಹುಷಾರು ನೀವು ಫಸ್ಟ್ ಕೇಳಿ ನಾನು ನೆಟ್ಟ ನಾನು ಗಮನಕ್ಕಿಟ್ಟು ಬರೀ ಅಂತ ಹೇಳಿರೋದಿಲ್ಲ. ತಿಂದು ಮಾಡ್ತಾನೆ ಮಗನ ಅಲ್ಲೇ ಮಾಡ್ತಾನ ಅಂತ ಏನು ಮಾಡಿ ಮತ್ತೆ ಏನು ಮಾಡಿದ ಮತ್ತೆ ಜಾಡಿ ಸ್ವಾದ ಮಾಡ್ತಾರ ನಾಳೆ ಏನು ಮಾಡಿದ್ರೆ ನಾವು ಕಡೆಗಿರಿ ನಾಳೆ ತೋರಿಸಿ ಕಾಲ್ ಮಾಡ್ತಕ್ಕಲ್ಲ ಹಾಕ್ಲಾ ನಿನ್ಗೆ ಅಷ್ಟೇ ಮಾಡಿ ನಿನ್ನ ನೋಡಿ ನೀನು ಭಾಳ ಹುಷಾರಾಗಿರ್ಬೇಕಲ್ಲಿ ನನ್ನ ಕೈಯಾಗ ನಾ ಹೇಳ್ತೀನಿ ಕೇಳ. ನೀನು ನಾವು ಯುವ ಸಂಬಂಧ ನಾಳೆ ಸಿ ಎಸ್ ಅಂತ ನನ್ನ ಗಾಡಿಯಾಗ ಹತ್ಬೇಕು ನೋಡಿ ಮಗನ ನೀನು. ನಿನ್ನ ತಿಂಡಿ ಏನನ್ನ ತೆಗಿತೀನಿ ನಾನು. ನಿಂದು ಯಾರ ಪಂಚಾಯತ್ ಮಾಡಿದ್ರೆ ನನ್ನ ಮುಂದೆ ಮಾಡಿದವರು ನಟಿಗಿರ್ತ ಚಡಿ ಭಾಳ ಹುಚ್ಚವ ನಾನು. ನೀನು ಭಾಳ ಹುಷಾರಿಂದ ಮಾಡೋ ಅವತ್ತೇ ಹೇಳಿ ನೀನು ಬಂದು ಚಾರ್ಜ್ ತಗೋನಾಗ ನೀನು ಎಂತ ಹೊಲಗಡ್ಗಿರ ಕೂಡ ಏನಾದ್ರು ಸೇರಿ ಮಾಡಿಬೇಕಾರೆ ಆಯ್ತು. ನೀನು ಈಗ ಒಂದು ಜೊತೆ ಗ್ಯಾರಂಟಿ ಅದ ನೋಡು. ನಾಳೆ ಮುಂಜಾನೆ ಬಾಡಿ ಪಂಚಾಯತ್ ಬಂದು ಫಸ್ಟ್ ಅಲ್ಲೆಲ್ಲ ತೆಗಿತೀನಿ ಅವೆಲ್ಲ ಫಸ್ಟ್ ಓಡಿಸ್ಬಾ. ಮುಂದೆ ದಿಮಾಕ ಮಾಡುತ್ತೆ ಮನದ ಆಲೆ ನಿಂದು ಮತ್ತೆ ಕೆಲಸ ಮಾಡಿದ್ರೆ ಕೊಡೋರು ಬಿಟ್ಟು ಏನತ್ತೀನಿ ಎರಡನ್ನ ಅಡ್ಡಿ ಮಾಡ್ತಾರೆ ಮತ್ತೆ ತಂದು ಮಂದಿ ನಾವು ಕೊಡೋಕೆ ಅಲ್ಲಿ ತಂದು ಕೊಡೋಕೆ ನೀವು ಅಪ್ಪನ ಮನೆಯಿಂದ ಕೊಡ್ತೀರಿ. ಇನ್ನೊಬ್ಬ ಫೋನ್ ಹಾಕೈತಿ ಗೊತ್ತದಲ್ಲ ನನಗೆ. ನೀನು ಏನು ಮಾಡಿದಂಗೆ ನನಗೆ ಗೊತ್ತಿಲ್ಲ. ಏನೇನು ಮಾಡಿದ್ದೀನಿ ನೀನು? ಏನು ಮಾಡಿದ್ದೀನಿ ನಿನ್ನ ಆತ್ಮಸಾಕ್ಷಿ ಹೋಗಿಲ್ಲ ನೀನು. ಏನು ಮಾಡಿಲ್ಲ ನೀನು ಮಾಡಿ ದೇವ್ರ ಹಾನಿ ಮಾಡಿರ್ಬೇಕು ನೀನು. ನಾಳೆಗೆ ನೀವು ಅಲ್ಲಿ ಫೋಟೋ ಬಿಡಿಸ್ತು ಮತ್ತೆ ನಾನು ಏನು ಮಾಡಿಲ್ಲ ನೀನು. ರೊಕ್ಕನ ಚಾಲ ಇಲ್ಲ ಏನು ಮಾಡಿ ಅಂದ್ ಬೇಕಲ್ಲ ನನಗೆ. ನೀನು ರೊಕ್ಕ ಚಲವಾಗಿತ್ತು ರೊಕ್ಕ ಬಿಟ್ಟೈತಿ ಅನ್ನೋದು ನಾಳೆಗೆ ನಿಮ್ಮ ಮಂದಿಯವ್ರು ರೊಕ್ಕ ನೀ ದೇವ್ರ ತಂದೆ ಕಾಲು ಮರಿ ಇಟ್ಟು ಬಿದ್ದರೆ ತಾವು ಹೇಳ್ತಾ ಓಸು ನೀನು ಫಸ್ಟ್ ಹೇಳಿ ನಾನು ಹುಷಾರಾಗಿದ್ದ ಮಾಡ್ಕೊಂಡು ಹೋಗಂತ ಹೇಳಿ ಇಲ್ಲ ನೋಡಿ ನಾನು ಅರ್ಸಕ್ ಮಾಡ್ತೀರ ಇಂಥವೆಲ್ಲ ನೋಡ್ರಿ ಗಾಡ್ನಾಗಿರ್ತಾನೆ ಕೆಲಸನ. ನೀನು ನಿಮ್ಮ ಮನೆ ದೇವ್ರ ಹಾನಿ ಮಾಡಿಲ್ಲ ನೀನು ಮಾಡಿಲ್ಲ. ನಾವಂತೂ ಏನು ಮಾಡಿಲ್ಲಪ್ಪ. ನೀನು ಮಾಡಿ ಮತ್ತೆ ಹೊರತು ನಾಳೆ ಬಾ ನೀನು ಪಂಚಾಯತ್ ಜೋತು ತೋರಿಸ್ತು ಬಾ ನಾನು ಸರಿ ಭಾಳ ಕಾಲು ಮರಿ ಇರುತ್ತೆ ನಾನು ಕೆಲಸ